ನನ್ನ ನೇಮ್ ಬಂದು ಶೋಭಿತಾ. ನಾನು ಮೂಲತಃ ಮಂಗಳೂರಿನವಳು. ಇದು ನಂದು 6th ಮೂವಿ, ಅಂದರೆ ಇದು ಲೂಪ್ ಅಂತ. ಡೈರೆಕ್ಷನ್ ಬಂದು ಯಶವಂತ್ ಅವರು. ಸೊ ತುಂಬ ಚೆನ್ನಾಗಿದೆ ಪಾತ್ರ. ಹೀರೋಯಿನ್ ಪಾತ್ರ ಮಾಡ್ತಾ ಇದ್ದೀನಿ ನಾನು ಇದರಲ್ಲಿ. ಅಂದರೆ ಈ ಮೂವಿ ಬಗ್ಗೆ ಹೇಳಬೇಕಂತಂದರೆ, ಇವಾಗ ಬೆಟ್ಟಿಂಗ್ ಆ್ಯಪ್ಗಳು, ಲೋನ್ ಆ್ಯಪ್ಗಳು, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಅಂಶ ಇದರಲ್ಲಿ ಇದೆ. ಹೇಗೆ ಸೆಲೆಕ್ಟ್ ಆದ್ರಿ? ಆ್ಯಕ್ಚುಲಿ ಅಂದರೆ ನಮ್ಮದು ಅಪ್ರೋಚ್ ನನಗೆ ಒಬ್ಬರು ಅಂದರೆ ಆರ್ಟಿಸ್ಟ್ ಇದ್ದರು. ಸೊ ಇವರು ಹೀರೋಯಿನ್ ಸರ್ಚಿಂಗಲ್ಲಿದ್ದರು. ಆಮೇಲೆ ಅದೇ ಫೋಟೋಸ್ ಎಲ್ಲ ನೋಡಿ ನಾರ್ಮಲ್ ಆಗಿರುತ್ತಲ್ಲ, ಸೊ ಅವ್ರಿಗೆ ಓಕೆ ಅನ್ನಿಸ್ತು. ಈ ಥರ ಅಂದರೆ ಕಂಪನಿ ಅಂದರೆ ಈಗ IT ಫೀಲ್ಡ್ ಹೆಂಗಿರ್ತಾರೆ ಆ ಥರ ಕ್ಯಾರೆಕ್ಟರ್ ಇದೆ ಇದರಲ್ಲಿ. ತುಂಬ ಚೆನ್ನಾಗಿದೆ. ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಡೈರೆಕ್ಟರ್ ಆಗಲಿ, ಹೀರೋ ಸರ್ ಆಗಲಿ, ಪ್ರೊಡ್ಯೂಸರ್ ಉಮೇಶ್ ಅವರು ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಜೊತೆಗೂಡಿ ಮಾಡ್ತಾ ಇದ್ದೀವಿ. ನಮ್ಮ ಕೋ ಆರ್ಟಿಸ್ಟ್ ಹೀರೋ ಅವರು ಅದೇ ಹೇಳ್ದಲ್ಲ, ಈಗ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅವರು. ಅಂದರೆ ಈಗ ನಾವು ಆ್ಯಕ್ಟಿಂಗ್ ಮಾಡಬೇಕಾದ್ರೂ ಅಷ್ಟೇ, ಆರ್ಟಿಸ್ಟ್ಗಳಿಗೆ ಯಾವ ಥರ ಸಪೋರ್ಟ್ ಮಾಡ್ತಾರೆ ಆ ಥರ ಅವರು ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನನ್ನ ಹೆಸರು ಯಶವಂತ್ ಅಂತ. ಇದು ಬಂದ್ಬಿಟ್ಟು ಶಾರ್ಟ್ ಮೂವಿ ಎಲ್ಲ ಮಾಡಿ ಈಗ ಮೊದಲನೇ ಸಿನಿಮಾ ಮಾಡ್ತಾ ಇದ್ದೀನಿ. ಲೂಪ್ ಅಂತ ಹೇಳ್ಬಿಟ್ಟು ಸಿನಿಮಾ. ಹೌದು, ಫಸ್ಟ್ ಫಿಲ್ಮ್. ಇದು 2 ಸ್ಕೆಡ್ಯೂಲ್ ಮಾಡ್ಕೊಂಡಿದ್ದೀವಿ. ಸೊ 2 ಸ್ಕೆಡ್ಯೂಲ್ ಅಂತಂದರೆ ಸಿಟಿ ಸರೌಂಡಿಂಗ್ಸೇ ಬರುತ್ತೆ. ಮೊದಲನೇದಾಗಿ ನಾವು ಶೂಟ್ ಮಾಡಿದ್ದು ಭೂಮಿಕಾ ಸ್ಟುಡಿಯೋದಲ್ಲಿ ಶೂಟ್ ಮಾಡಿದ್ವಿ. ಅದಾದಮೇಲೆ ಆಫೀಸ್ದು ಒಂದು ಲೊಕೇಶನ್ ಇಟ್ಕೊಂಡ್ವಿ. ಆ ಲೊಕೇಶನಲ್ಲಿ IT ಒಂದು ವರ್ಕರ್ಸ್ ಥರ ಅಲ್ಲಿ ಶೂಟ್ ಮಾಡ್ಕೊಂಡ್ವಿ. ನೆಕ್ಸ್ಟು ಟಾಕಿ ಪೋರ್ಷನ್ ಅಂದ್ಬಿಟ್ಟು ಬಿಡದಿಗೆ ಹೋದ್ವಿ. ಸೊ ಈಗ ಫೈನಲ್ ಆಗಿ ಫೈಟಿಗೆ ಬಂದಿದ್ದೀವಿ. ಸಾಂಗ್ ಬಂದ್ಬಿಟ್ಟು ಸರ್ 4 ಸಾಂಗ್ ಬರುತ್ತೆ. ಎಲ್ಲ ಮಾಂಟೇಜಸ್ಸು, ಅಂದರೆ ಕತೆ ಹೇಳ್ತಕ್ಕಂಥ ಸಾಂಗ್ಗಳೇ ಎಲ್ಲ ಮಾಂಟೇಜಸ್ ಇದೆ. ಆಮೇಲೆ ಒಂದು ಫೈಟ್ ಬರುತ್ತೆ. ಸೊ ಅದು ಈಗ ನಡೀತಾ ಇದೆ, ನೋಡ್ತಾ ಇದ್ದೀರಾ ನೀವು. ಹೌದಾ? ಅಂದರೆ ನಾನು ಬಂದ್ಬಿಟ್ಟು 4 ಇಯರ್ಸಿಂದ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದೆ. ಅದಾದಮೇಲೆ ನಾನೇ ಓನಾಗಿ ಮಾಡಬೇಕು ಅಂದ್ಬಿಟ್ಟು, ಅಂದರೆ ಒಂದು ಬಿಗ್ ಮೂವಿ ಮಾಡಬೇಕು ಅಂದ್ಬಿಟ್ಟು, ಸೊ ಅದು ತಯಾರಿ ಏನು, ಅದು ಕಾನ್ಫಿಡೆನ್ಸ್ ಅನ್ನೋದಿದ್ದರೆ ಬರುತ್ತೆ. ಸೊ ಜೊತೆಗೆ ನಮ್ಮ ಟೀಮ್ ಸಪೋರ್ಟ್ ಇರಬೇಕು. ಪ್ರೊಡ್ಯೂಸರ್ ಆಗಿರ್ಬೋದು, ಆಮೇಲೆ ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು. ಎಸ್ಪೆಷಲಿ ನಮ್ಮಂಥ ಹೊಸ ಡೈರೆಕ್ಟರ್ಗಳಿಗೆ ಅಥವಾ ಇಂಥವ್ರಿಗೆ ನಮ್ಗೆ ಏನಾದ್ರು ನಮಗೆ ಶಕ್ತಿ ಬೇಕು ಅಂತ ಅಂದಾಗ ನಮ್ಮ ಪ್ರತಿಯೊಬ್ಬರು ನಮ್ಮ ಟೀಮಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ಗಳಾಗಿರ್ಬೋದು, ಆಮೇಲೆ ಕ್ಯಾಮ್ರಾಮನ್ ಆಗಿರ್ಬೋದು, ಆಮೇಲೆ ಯಾರ್ಯಾರು ನಮ್ಮ ಟೆಕ್ನಿಷಿಯನ್ಗಳಿದ್ದಾರೆ ಅವರೆಲ್ಲ ಸಪೋರ್ಟ್ ಇದ್ದಾಗ ನಮಗೆ ಇನ್ನೂ ಒಂದು ಸ್ಫೂರ್ತಿ ಸಿಗುತ್ತೆ. ಸೊ ಹಾಗಾಗಿ ನಮಗೆ ನನಗೇನು ಇದು ವಸ್ತು ಅಂತ ಅನ್ನಿಸ್ತಾ ಇಲ್ಲ. ಸೊ 2ನೇ ಸಿನಿಮಾ 3ನೇ ಸಿನಿಮಾ ಫೀಲ್ ಬರ್ತಾ ಇದೆ. ನನ್ನ ಟೀಮಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸ್ಟೋರಿ, ಸ್ಕ್ರೀನ್ ಪ್ಲೇ ಎಲ್ಲ ಡೈರೆಕ್ಷನ್ನು ನಂದೇನೆ, ಲಿರಿಕ್ಸು ಮಾಡಿದ್ದೀನಿ. ಹೌದು ಸರ್. ಅಂದರೆ ಅವರು ಫಸ್ಟ್ ಆಫ್ ಆಲ್ ತುಂಬ ಸಪೋರ್ಟಿಂಗ್ ನಿಂತ್ಕೊಂಡಿದ್ದಾರೆ. ಅವರು ಕತೆ ಫಸ್ಟು ಒಂದು ಸತಿ ಕೇಳಿದ್ರು, ಲೈನ್ ಕೇಳಿದ್ರು. ಆ ಕತೆ ಕೇಳಿದ್ಮೇಲೆ ಇದರಲ್ಲಿ ಏನೋ ಒಂದು ವಿಶೇಷತೆ ಇದೆ ಮಾಡೋಣ ಅಂದ್ಬಿಟ್ಟು ಸೊ ಸಪೋರ್ಟಿಗೆ ಬಂದಿದ್ದಾರೆ ಸರ್. ಈಗ 90% ಟಾಕಿ ಎಲ್ಲ ಮುಗಿದು ಈಗ ಫೈಟ್ ಇದೆ. ಸೊ ಅದಾದಮೇಲೆ 4 ಸಾಂಗ್ ಪೆಂಡಿಂಗ್ ಇದೆ. ಆ ಸಾಂಗ್ ಪೆಂಡಿಂಗ್ ಮುಗಿಸ್ಕೊಂಡಾದ್ಮೇಲೆ ಇನ್ನು ಪೋಸ್ಟ್ ಪ್ರೊಡಕ್ಷನ್ ವರ್ಕು ಶುರು ಆಗುತ್ತೆ. ಸರ್ ಹೊಸಬ್ರು ಅಂದರೆ ಈಗ ನಮಗೆ ಹೊಸಬ್ರಿಗೆ ಸಪೋರ್ಟ್ ಮಾಡೋಂಥವ್ರು ಕೆಲವರು ಸೀರಿಯಲ್ ಅವ್ರು ಆಗಿರ್ಬೋದು, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರು ನಮಗೆ ಸಪೋರ್ಟಿಗೆ ನಿಂತ್ಕೊಂಡು. ಸೊ ನಾವು ಇವಾಗ ಹೊಸಬ್ರು ನಾವು ಸಿನಿಮಾ ಮಾಡಬೇಕಂದ್ರೆ ಅವ್ರುಗಳೇ ನಮಗೆ ಸಪೋರ್ಟಾಗಿ ನಿಂತ್ಕೊಳ್ಳೋದು. ಯಾಕಂದರೆ ನಾವು ಒಂದು ಕಾಲ್ ಶೀಟಲ್ಲಿ ನಾವು ಇಷ್ಟು ದಿನ ಮಾಡೇ ಇಲ್ಲ. ನಾವು ಮಾಡಿರೋದೇ ಡಬಲ್ ಕಾಲ್ ಶೀಟು. ಸೊ ಆ ಡಬಲ್ ಕಾಲ್ ಶೀಟಲ್ಲೂ ಎಲ್ಲ ಟೆಕ್ನಿಷಿಯನ್ಗಳು, ಲೈಟ್ ಬಾಯ್ಸ್ಗಳು ಎಲ್ಲ ನನಗೆ ಸಪೋರ್ಟ್ ಮಾಡಿದ್ದಾರೆ. ಹಂಗಾಗಿ ನಾನು ಅವ್ರಿಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಟೀಮ್ ಇದ್ರೇ ನಾನು ಸಿನಿಮಾ ಮಾಡ್ತಾ ಇರೋದು. ಟೀಮ್ ಇಲ್ಲ ಅಂದರೆ ನಾನು ಇಷ್ಟು ಮುಂದೆ ಬರೋಕ್ಕಾಗ್ತಿಲ್ಲ. ಕತೆ ಬಂದ್ಬಿಟ್ಟು ಒಂದು ಮನಸ್ಥಿತಿಗಳ ಬಗ್ಗೆ ಇರುತ್ತೆ. ಸೊ ಮನಸ್ಥಿತಿಗಳು ಹೇಗೆ ಅಂದರೆ, ಈಗ ಚಿಕ್ಕ ವಯಸ್ಸಿಂದ ತಂದೆ ತಾಯಿಗಳು
ಏನೋ ಒಂದು ಚಿಕ್ಕ ಮಗುಗೆ ಹೇಳ್ತಾ ಇರ್ತಾರೆ, ಪದೇ ಪದೇ ತಪ್ಪು ಮಾಡಬೇಡ, ಮಾಡಿದ್ನೇ ಮಾಡ್ತಾ ಇರ್ತೀಯ ಅಂತೇಳಿ ತಂದೆ ತಾಯಿಗಳು ಮಗುಗೆ ಹೇಳ್ತಾರೆ. ಮತ್ತೆ ನೆಕ್ಸ್ಟ್ ಸ್ವಲ್ಪ ಯುವಕರಾಗಿ ಇದ್ದಾಗ ಫ್ರೆಂಡ್ಸ್ಗಳು ಹೇಳ್ತಾರೆ, ನೀನ್ ಮಾಡಿದ ತಪ್ಪನೆ ನೀನ್ ಮಾಡ್ತಾ ಇದೀಯ ಕಣೋ, ನನಗೆ ನೀನ್ ಇಷ್ಟ ಆಗ್ತಿಲ್ಲ ಅಂತ. ಸೊ ಅಲ್ಲಿ ದೂರ ಆಗಕ್ಕೆ ಟ್ರೈ ಮಾಡ್ತೀವಿ. ಅದಾದ್ಮೇಲೆ ನೆಕ್ಸ್ಟು ಗರ್ಲ್ ಫ್ರೆಂಡ್ ಸಿಕ್ಕಾಗ ಅವಳಿಗೂ ಕೆಲವೊಂದು ಪದೇ ಪದೇ ತಪ್ಪು ಯಾಕೆ ಮಾಡ್ತಾ ಇದ್ದಾರೆ, ಪದೇ ಪದೇ ತಪ್ಪು ಮಾಡಬೇಡಿ ಅಂದ್ರೂ ಒಬ್ಬ ಮನುಷ್ಯ ಅದೇ ಮನಸ್ಥಿತಿಲಿ ಮತ್ತೆ ತಪ್ಪು ಮಾಡ್ತಾ ಇದ್ದಾನಲ್ಲ, ಸೊ ಅದು ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದು ಈ ಮನಸ್ಥಿತಿಗಳ ಒಂದು ಭಾವನೆಗಳನ್ನ ಕೂಡಿಕ್ಕಿರೋದೆ ಈ ಲೂಪ್ ಅನ್ನೋ ಸಿನಿಮಾ. ನಮಸ್ಕಾರ, ನಾನು ಉಮೇಶ್ ಅಂತ. ಸೊ ಈ ಸಿನಿಮಾದ ನಿರ್ಮಾಪಕ. ಸೊ ನಂದು ಯು ಪಿಕ್ಚರ್ಸ್ ಅಂತ ಪ್ರೊಡಕ್ಷನ್ ಮಾಡಿ ಇದು ನಂದು 3ನೇ ಸಿನಿಮಾ. ಸೊ ಶೂಟಿಂಗ್ ನಡೀತಾ ಇದೆ. ಆಲ್ರೆಡಿ ವಿಕ್ಟೋರಿಯಾ ಮೆನ್ಷನ್ ಅಂತ ಅದಕ್ಕೂ ಒನ್ ಆಫ್ ದಿ ಪ್ರೊಡ್ಯೂಸರು. ಸೊ ಆಲ್ರೆಡಿ ರಿಲೀಸ್ ರೆಡಿ ಇದೆ ಅದು. ಸೊ ಯಶವಂತ್ ಅವರು ಈ ಕತೆ ತಂದಾಗ ತುಂಬ ಚೆನ್ನಾಗಿ ಅನಿಸ್ತು ನನಗೆ. ಸೊ ಯಾಕೆಂದರೆ ಒಂದು ಈಗಿನ ಯೂತ್ಸ್ಗೆ ಕನೆಕ್ಟ್ ಆಗೋ ಕತೆ ಇತ್ತು. ಸೊ ಅದಕ್ಕೆ ಒಂದು ಬಜೆಟ್ ಕ್ಯಾಲ್ಕುಲೇಟ್ ಮಾಡಿದಾಗ ಓಕೆ ಮಾಡ್ಬೋದು, ಸೊ ಸಪೋರ್ಟ್ ಮಾಡೋಣ ಯುವಕರಿಗೆ ಅಂತೇಳಿ, ಆಲ್ಮೋಸ್ಟ್ ನಾನು ಯುವಕನೇ, ಸೊ ಸಪೋರ್ಟ್ ಮಾಡೋಣ ಅಂತೇಳಿ ಸಪೋರ್ಟ್ ಮಾಡಿದ್ದೀನಿ ನಮ್ಮ ಯಶವಂತರಿಗೆ. ಒಳ್ಳೆ ಕತೆ ಮಾಡಿದ್ದಾರೆ. ಸೊ ಇದು ನನ್ನ 3ನೇ ಸಿನಿಮಾ ಪ್ರೊಡಕ್ಷನ್ ಮಾಡಿ ಸೊ ಶೂಟಿಂಗ್ ನಡೀತಾ ಇದೆ. ಸರ್ ಎಷ್ಟು ಬಜೆಟ್ ಅದು ಈ ಬಜೆಟೇ ಯಾವುದು ಒಂದು ಲೆವೆಲ್ ಬಜೆಟ್ ಆಗಿದೆ. ಸೊ ಅದು ಎಷ್ಟಂತ ಆಮೇಲೆ ಹೇಳ್ತೀನಿ, ಯಾಕೆಂದ್ರೆ ಇನ್ನೂ ನಡೀತಾ ಇದೆ ಶೂಟಿಂಗು. ಸರ್ ಇನ್ನು ಮ್ಯಾಕ್ಸಿಮಮ್ ಒಂದು 8 or 10 days ಇದೆ. ಸೊ ಆಲ್ಮೋಸ್ಟ್ ಮುಗಿದಿದೆ. ಸ್ವಲ್ಪ ಇನ್ನೂ ಸಾಂಗ್ಸು ಫೈಟ್ಸ್ ಎಲ್ಲ ಪೆಂಡಿಂಗ್ ಇದೆ, ಅದು ಮುಗಿಸ್ಕೊಳ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು ಒಳ್ಳೆ ಬಜೆಟ್ ಇದೆ ಸರ್. ಸರ್ ಇದು ಈಗಿನ ಜನ್ರೇಷನ್ಗೆ ಕನೆಕ್ಟ್ ಆಗುತ್ತೆ. ಸೊ ಆ ರೀಸನ್ಗೆ ಮತ್ತು ನಮ್ಮಂಥ ಯುವಕರಿಗೆ ಪ್ರತಿಯೊಬ್ಬರು ಕೂಡ ಈಗಿನ ಏನು ಸೋಷಿಯಲ್ ಮೆಸೇಜ್ ಇದೆ, ಸೊ ಅದು ನಮ್ಮ ಡೈರೆಕ್ಟ್ ಹೇಳಿದ್ದಾರೆ ಈ ಕತೆ ಮುಖಾಂತರ. ಸೊ ಅದಕ್ಕೆ ಇಷ್ಟ ಆಗಿಯೇ ನಾನು ಇದನ್ನು ಮಾಡಬೇಕು ಅಂತ ಅನಿಸ್ತು. ಸೊ ಅದಕ್ಕೆ ಸಪೋರ್ಟ್ ಮಾಡೋಣ, ಒಂದು ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತೇಳಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಆ್ಯಕ್ಟ್ ಮಾಡ್ತಿದ್ದೀರಾ ಸಿನಿಮಾ? ಇಲ್ಲ ಮೇಡಮ್, ನಾನು ಆ್ಯಕ್ಟ್ ಮಾಡ್ತಾ ಇಲ್ಲ. ಕೆಲವೊಂದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಬಟ್ ಈ ಸಿನಿಮಾದಲ್ಲಿ ಮಾಡ್ತಾ ಇಲ್ಲ. ಯಾವಾಗ ರಿಲೀಸ್ ಮಾಡಬೇಕು ಅಂತ? ಆಲ್ಮೋಸ್ಟ್ ಈ ಇಯರೇ ಮಾಡ್ತೀನಿ ಸರ್. ಈ ಇಯರ್ ಎಂಡಲ್ಲೇ ಪ್ಲಾನಿಂಗ್ಸ್ ಇದೆ. ಸೊ ಎಲ್ಲ ನಡೀತಾ ಇದೆ, ವರ್ಕ್ ಪ್ರೊಸೆಸಿಂಗ್ ಇದೆ. ಸೊ ಕೆಲವೊಂದು ಶೂಟಿಂಗ್ ಎಲ್ಲ ಮುಗಿಸ್ತಾ ಇದ್ದೀನಿ, ಫೈಟ್ಸ್ ಎಲ್ಲ. ಆಲ್ಮೋಸ್ಟ್ ಇನ್ನೊಂದು 2 months ಆದಮೇಲೆ ಟೀಸರ್ ಬಿಡೋ ಪ್ಲ್ಯಾನಲ್ಲಿ ಇದ್ದೀವಿ. ಸೊ ಟೀಮ್ ಎಲ್ಲ ನೋಡ್ಕೊಂಡು ಪ್ಲ್ಯಾನ್ ಮಾಡ್ತೀವಿ ಸರ್. ಥ್ಯಾಂಕ್ ಯು. ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೂ ತುಂಬ ಥ್ಯಾಂಕ್ಸ್. ನಮ್ಮ ಶೂಟಿಂಗ್ ಸ್ಪಾಟ್ಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಲೂಪ್ ಅನ್ನೋ ಸಿನಿಮಾ ಮಾಡ್ತಾರೆ. ಈ ಸಿನಿಮಾಗೆ ಡೈರೆಕ್ಷನ್ ಆದಂಥ ಯಶವಂತ್ ಅವರು. ನಾವು ಏನು ಕೇಳಿದ್ವಿ ಅನ್ನೋ ಯಾವುದೂ ಇಲ್ಲ ಅಂದಿಲ್ಲ, ಎಲ್ಲನೂ ಕೊಡಿ. ಪಾಪ ಕ್ಯಾಮ್ರಾ ಆಗಲಿ ಪ್ರತಿಯೊಂದು ಸಾರಿ ಇದ್ದಾಗ ಹೌದಾ ತೊಗೊಳ್ಳಿ ಸರ್, ಮಾಡೋಣ. ಒಟ್ಟು ಮೇಕಿಂಗ್ ಚೆನ್ನಾಗಿ ಮಾಡೋಣ. ಸಿನಿಮಾ ಮಾತ್ರ ಈ ವರ್ಷ ಸಖತ್ತಾಗಿ ಬರಬೇಕು. ಒಳ್ಳೆ ನಮ್ಮದೊಂದು ಸಿನಿಮಾ ಕನ್ನಡದಲ್ಲಿ ಒಳ್ಳೆ ಹೆಸರಾಗಬೇಕಂತ ಮಾಡ್ತಾರೆ ಸಿನಿಮಾ. ಮತ್ತು ನಮ್ಮ ಹೀರೋ ಆಗಲಿ ಮತ್ತು ಹೀರೋಯಿನ್ ಆಗಲಿ ಎಲ್ಲರೂ ಅಷ್ಟೇ ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಈ ಸಿನಿಮಾಗೆ ತುಂಬ ಎಫೆಕ್ಟ್ ಆಗಿ ಮಾಡ್ತಿದ್ದಾರೆ. ಬಟ್ ಸಿನಿಮಾ ರಿಲೀಸ್ ಆದಾಗ ಎಲ್ಲ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ ಆರಿಸಿ ಸರ್. ಕ್ಯಾಮ್ರಾ ಯೂಸ್ ಮಾಡ್ತಿದ್ದೀರಾ? ಅಲೆಕ್ಸಾ ಮಾಡ್ತಾರೆ ಸರ್, ಅಲೆಕ್ಸಾ ಮಾಡ್ತಾರೆ. ನೆಕ್ಸ್ಟ್ ಸಾಂಗ್ ಶೂಟ್ಗೆ ರಾಪ್ಟರ್ ಯೂಸ್ ಮಾಡಂತೀವಿ ಸರ್. ನಮಸ್ತೆ, ನನ್ನ ಹೆಸರು ಮಾರುತಿ ಮಾಗಡಿ ಅಂದ್ಬಿಟ್ಟು, ಫೈಟ್ ಮಾಸ್ಟರ್. ಒಂದು 20 ಸಿನಿಮಾ ಮಾಡಿದ್ದೀನಿ ಸ್ಟಂಟ್ ಮಾಸ್ಟ್ರಾಗಿ. ಫೈಟ್ರಾಗಿ ಒಂದು 800 ಸಿನಿಮಾ ಮಾಡಿದ್ದೀನಿ. ರವಿವರ್ಮ ಅವ್ರ ಹತ್ರ ಮೇನ್ ಆರ್ಟಿಸ್ಟ್ ಆಗಿ ಮಾಡ್ತಿದ್ದು ನಾನು. ಈಗ ಮಾಸ್ಟರ್ ಕಾರ್ಡ್ ತಗೊಂಡು ನಮ್ಮ ಸರ್ ಕಾಲ್ ಮಾಡಿ ಕರೆದ್ರು, ಒಂದು ಫೈಟ್ ಇದೆ ಸರ್, ಚಿಕ್ಕದಾಗಿದೆ, ಒಂದು ಚಿಕ್ಕದಾಗಿ ಚೆನ್ನಾಗಿ ಮಾಡಿಕೊಡಿ ಸರ್ ಅಂದರು. ಸರಿ ಸರ್ ಆಯಿತು ಮಾಡ್ಕೊಡ್ತೀನಿ, ಯಾವ ಡೇಟ್ ಹೇಳಿದ್ರೆ ಇವತ್ತು ಕರೆದ್ರು. ಬಂದು ಇದರಲ್ಲಿ ಚೆನ್ನಾಗಿ ಮಾಡಿ ಒಂದು 5 ಜನ ಇದ್ದಾರೆ ಅಂದರು. ಒಂದು 5 ಜನನ ಇಟ್ಕೊಂಡು ವರ್ಕ್ ಮಾಡ್ತಾಯಿದ್ದೀವಿ ಸರ್. ಅಂದರೆ ಚೆನ್ನಾಗಿ ಬರ್ತೈತೆ. ಅಲ್ಲೇ ಸ್ಟಾರ್ಟ್ ಮಾಡಿದ್ವಿ ಫೈಟ ಬೆಳಗ್ಗೆಯಿಂದ. ತುಂಬ ಚೆನ್ನಾಗಿ ಬರ್ತೈತೆ ಫೈಟು. ಫೈನಲ್ ನೋಡ್ಬೇಕು ಸರ್, ಅದು ನಾವು ಯಾವ ಥರ ಮಾಡಬೇಕು ಅಂತ ನೋಡ್ತೀವಿ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಶಿ ಅಂತ. ನಂದು ಸರ್ಜಾಪುರ, ನೀವು ಕೇಳಿರ್ತೀರ, ಆನೇಕಲ್ ತಾಲೂಕಲ್ವಾ ನಮ್ಮದು. ನಾವು ಅಲ್ಲಿಂದ ಬಂದಿರೋದು. ಇದು ಒಂದು ಲೀಡಾಗಿ ಆ್ಯಕ್ಟ್ ಮಾಡ್ತಿರೋದು. ಇದು ನನ್ನ ಮೊದಲನೇ ಸಿನಿಮಾ. ನಾನು ಸಿನಿಮಾದಲ್ಲಿ ಮಾಡಿದ್ದೀನಿ, ಬಟ್ ಡ್ಯಾನ್ಸರಾಗಿ ಮಾಡಿದ್ದೀನಿ. ನಾನು ಸೈಡ್ ಡ್ಯಾನ್ಸರಾಗಿ ಕೆಲವೊಂದು ಸಿನಿಮಾಗಳಲ್ಲಿ ಮಾಡಿದ್ದೀನಿ. ಬಟ್ ಹೀರೋ ಆಗಿ ಮಾಡ್ತಿರೋದು ಇದೆ ನನ್ನ ಮೊದಲನೇ ಸಿನಿಮಾ. ಚೆನ್ನಾಗಿ ಬರ್ತಿದೆ, ತುಂಬ ಚೆನ್ನಾಗಿ ಬರ್ತಿದೆ. ಅದೇ ಥರ ನಮ್ಮ ಯಶವಂತ್ ಸರ್ ಅವರು ಸಪೋರ್ಟಿಂದ ನನಗೆ ಆ್ಯಕ್ಟ್ ಮಾಡೋಕ್ಕೆ ಇನ್ನೂ ತುಂಬ ಈಸಿ ಆಗ್ತಿದೆ. ಅವರು ನನಗೆ ಒಂದು ಡೈರೆಕ್ಟರ್ ಫೀಲೇ ಕೊಡಲಿಲ್ಲ, ಅವರು ಒಂದು ಸ್ನೇಹಿತರ ಫೀಲ್ ಕೊಟ್ಟು ನೀನು ಮಾಡ್ತೀಯ ಅಂತೇಳಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಕಾನ್ಫಿಡೆಂಟ್ 50% ಇದ್ದರೆ ಇನ್ನು 50% ಇವರೇ ನನಗೆ ಕೊಟ್ಟಿರೋದು. ಯಾಕಂತ ಹೇಳಿದ್ರೆ ನಾನು ಈ ಫಿಲಮ್ಗೆ ಹೊಸಬ ಅಲ್ವಾ, ನನಗೆ ಐಡಿಯಾ ಇಲ್ಲ, ನಾನು ಯಾವ ಥರ ಮಾಡಬೇಕು ಏನು ಅನ್ನೋದು ನನಗೆ ಗೊತ್ತಿಲ್ಲ. ಪಾಪ ಪ್ರತಿಯೊಂದಿನ ನಮ್ಮ ಮನೆಯಲ್ಲೇ ಬಂದು ನನಗೆ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ. ನೀನು ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ನೀನು ಇಲ್ಲಿ ಎಷ್ಟು ಕಷ್ಟಪಡ್ತೀಯ ಫ್ರೇಮಲ್ಲಿ ನಿನ್ಗೆ ಅಷ್ಟು ಫಲ ಸಿಗುತ್ತೆ ಅಂತೇಳಿ ತುಂಬ ಕಷ್ಟಪಟ್ಟು ನನಗೆ ಟ್ರೈನ್ ಮಾಡಿದ್ದಾರೆ. ಸೊ ಬರ್ತಿದೆ, ಚೆನ್ನಾಗಿ ಬರ್ತಿದೆ. ಎಲ್ಲರೂ ಸಿನಿಮಾ ನೋಡಿ ಒಳ್ಳೆ ಮೆಸೇಜ್ ಇದೆ. 100% ಇದು ಜನ ಒಪ್ಕೊತಾರೆ ಈ ಸಿನಿಮಾ.
ಅದೇ ರೀತಿ ನಮ್ಮ ಉಮೇಶ್ ಸರ್ ಅವರು ಅಷ್ಟೇ ತುಂಬ ಮೂಲ ಅವರೇ ಇದಕ್ಕೆ ಮೈನ್ ಇರೋದು ನಮ್ಮ ಉಮೇಶ್ ಸರ್ ಅವರು. ಯಾಕಂತ ಹೇಳಿದ್ರೆ ಪ್ರೊಡ್ಯೂಸರ್ ಅಂದರೆ ನಿಮಗೆ ಗೊತ್ತಿರುತ್ತೆ, ಒಂದು ಸ್ಟ್ರಾಂಗೆಸ್ಟ್ ಪರ್ಸನ್ ಅಂದರೆ ಮೂವಿಯಲ್ಲಿ ಅವರೇ ಇರ್ತಾರೆ ಪ್ರೊಡ್ಯೂಸರ್ ಆಗಿ ನಮ್ಮ ಉಮೇಶ್ ಸರ್ ಅವರು. ಅದೇ ರೀತಿ ನಮ್ಮ ಸಿನಿಮಾದ ನಾಯಕಿ ಶೋಭಿತಾ ಅವರು ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಅವರು ಒಂದಿನೂ ಪಾಪ ಅವ್ರು ನಮಗೆ ಇದು ಮಾಡಲಿಲ್ಲ, ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ಅವ್ರಿಗೆ ಮತ್ತು ನಮ್ಮ ಉಮೇಶ್ ಸರ್ಗೆ ಆಲ್ ನಮ್ಮ ಟೀಮ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.